ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಭಾರತಕ್ಕಿರುವಂಥ ಅತಿ ದೊಡ್ಡ ಸಮಸ್ಯೆ ಏನು? ಭಾರತವನ್ನು ಕಾಡ್ತಾ ಇರುವಂಥ ಸಮಸ್ಯೆಗಳು ಯಾವುವು? ಬಡತನ, ನಿರುದ್ಯೋಗ, ಹಣದುಬ್ಬರ. ನಾನು ಚಿಕ್ಕವನಿದ್ದಾಗಿಂದ ಇದೇ ಶಬ್ದಗಳನ್ನು ಕೇಳ್ತಾ ಇದ್ದೀನಿ. ಇಂದಿರಾ ಗಾಂಧಿಯವರ ಕಾಲದಿಂದ ಶುರುವಾದದ್ದು. ನಮಗೆ ತಿಳುವಳಿಕೆ ಬರೋ ಟೈಮ್ಗೆ ಇಂದಿರಾ ಗಾಂಧಿ ಇದ್ರು. ಅಲ್ಲಿಂದ ಇಲ್ಲಿಯವರೆಗೂ ನರೇಂದ್ರ ಮೋದಿ ಅವರವರೆಗೂ ಕಳೆದ 50 ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿ ಸಂಕ್ರಮಣ ಕಾಲವೇ ಬರಲಿಲ್ವಾ? ಭಾರತದಲ್ಲಿ ಉದ್ಯೋಗ ಸೃಷ್ಟಿ ಆಗಲೇ ಇಲ್ವಾ? ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ತೊಡೆದು ಹಾಕ್ಲಿಕ್ಕೆ ಆಗಲೇ ಇಲ್ವಾ? ಭಾರತದ ಬಡತನ ಹೋಗಲೇ ಇಲ್ವಾ? ಇದು ನಾವು ಇವತ್ತು ಜಿಜ್ಞಾಸೆಯಿಂದ ಆಲೋಚನೆ ಮಾಡಬೇಕಾದಂತಹ ವಿಚಾರ. ಇವತ್ತಿನ ನಮ್ಮ ಯುವಕರು ಯುವತಿಯರ ಅತಿ ದೊಡ್ಡ ಸಮಸ್ಯೆ ಏನು ಅಂತ ಯಾರನ್ನೇ ಕೇಳಿ ಅವ್ರು ಹೇಳೋದು ಒಂದೇ ಒಂದು, ನಿರುದ್ಯೋಗ. ಸರ್ಕಾರ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ, ಏನು ಮಾಡ್ತಾ ಇದ್ದಾರೆ ಅಮಿತ್ ಶಾ ಅಂತಲೇ ಮಾತಾಡ್ತಾರೆ. ನಿಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಒಂದು ಕಾಲವಿತ್ತು, ಯಾರಾದರೂ ಸಣ್ಣ ಊರುಗಳಿಂದ ಬೆಂಗಳೂರಿಗೆ ಹೋದರೆ ಎಲ್ಲ ಫ್ಯಾಕ್ಟ್ರಿಗಳ ಮುಂದೆ, ಯಶವಂತಪುರ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಯಾವುದೇ ಫ್ಯಾಕ್ಟ್ರಿ ಹತ್ರ ಹೋದ್ರೆ ಒಬ್ಬ ಸೆಕ್ಯೂರಿಟಿ ಅವನಿರೋನು, ಆ ಸೆಕ್ಯೂರಿಟಿ ಗೇಟ್ ಮುಂದೆ ಒಂದು ಬೋರ್ಡ್, ನೋ ವ್ಯಾಕನ್ಸಿ. ಬೆಂಗಳೂರಿನ ಮೆಜೆಸ್ಟಿಕ್ ಸುತ್ತಮುತ್ತಲು ಪ್ರದೇಶದಲ್ಲಿರುವಂಥ ಯಾವುದೇ ಹೋಟೆಲ್ ಲಾಡ್ಜ್ಗಳಿಗೆ ಹೋದ್ರೆ ಅಲ್ಲೊಂದು ಬೋರ್ಡ್ ಇರೋದು, ನೋ ವ್ಯಾಕನ್ಸಿ. ಪ್ರತಿನಿತ್ಯ ಕರ್ನಾಟಕದಿಂದ ಬೇರೆ ಬೇರೆ ಭಾಗಗಳಿಂದ ಯುವಕರು ಬರೋರು, ನೌಕರಿ ಹುಡುಕೊಂಡು ಬರೋರು ತಲಾಶೆ ಮಾಡಿಕೊಂಡು ಎಲ್ಲಿ ಹೋದ್ರು ನೋ ವ್ಯಾಕನ್ಸಿ ಅಂತ ಬೋರ್ಡ್ ಇರೋದು. ಈಗ ನೀವು ಯಾವುದೇ ಫ್ಯಾಕ್ಟರಿ ಹತ್ರ ಹೋಗಿ ಕೆಲಸ ಖಾಲಿ ಇದೆ ಅನ್ನುವಂಥ ಬೋರ್ಡ್ ಇರೋದು. ಯಾವುದೇ ಲಾಡ್ಜ್ ಹೋಗಿರಿ, ರೂಮ್ ಬಾಯ್ಗಳು ಬೇಕಾಗಿದ್ದಾರೆ, ಸಪ್ಲೈಯರ್ಗಳು ಬೇಕಾಗಿದ್ದಾರೆ ಅಂತೀರ. ಅತಿ ದೊಡ್ಡದಾದಂಥ VRL ಸಮೂಹ ಡ್ರೈವರ್ಸ್ ವಾಂಟೆಡ್ ಅಂತ ತನ್ನ ಹಿಂದ್ಗಡೆ ಗ್ಲಾಸಿನ ಮೇಲೆ ಹಾಕೊಂಡಿರ. ಒಂದು, ತನ್ನ ಸಂಸ್ಥೆಯನ್ನ ಅದು ವಿಸ್ತರಿಸ್ತಾ ಇದೆ ಅಂತ ಅರ್ಥ. ಹೀಗಾಗಿ ಹೆಚ್ಚಿನ ಉದ್ಯೋಗಿಗಳು, ಚಾಲಕರು ಬೇಕು ಅನ್ನೋದು ಒಂದು. ಎರಡನೇದ್ದು, ಈಗಿರುವಂತಹ ವಾಹನಗಳಿಗೆ ಚಾಲಕರ ಸಂಖ್ಯೆ ಕೊರತೆ ಇದೆ ಅಂತದೊಂದು. ಎರಡು ಧ್ವನಿ ಸತ್ಯ, ಅದು ಎರಡು ರೀತಿಯಲ್ಲಿ. ಅಂದರೆ ಒಂದು ಕಾಲಕ್ಕೆ ಜಾಬ್ ಇಲ್ಲ ಅನ್ನುವಂತ ಕಾಲಘಟ್ಟದಿಂದ ಇವತ್ತು ಜಾಬ್ ಇದೆ, ಕೆಲಸಕ್ಕೆ ಯಾರು ಬರ್ತಾ ಇಲ್ಲ ಅನ್ನೋ ಮಟ್ಟಿಗೆ ಭಾರತ ದೇಶ ಬೆಳೆದಿದೆ. ಆದ್ರೆ ನೀವು ರಾಜಕಾರಣಿಗಳನ್ನ ಕೇಳಿ, ಅವರು ಹೇಳ್ತಾರೆ ಎಲ್ಲಿ ನೀವು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದೆ, ಎಲ್ಲಾ ಕಡೆ ವ್ಯಾಕನ್ಸಿಗಳಿದಾವೆ, ಸರ್ಕಾರ ಕೆಲಸಗಳನ್ನೇ ಕೊಡ್ತಾ ಇಲ್ಲ, ಯುವಕರು ಬೀದಿಗೆ ಬಿದ್ದಿದ್ದಾರೆ. ರಾಹುಲ್ ಗಾಂಧಿಯನ್ನು ಕೇಳಿ, ಯುವಕರೆಲ್ಲ ನಿರುದ್ಯೋಗಿಗಳಾಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಅದೇ ಹೆಸರಲ್ಲಿ ಒಂದು ಪಕ್ಷ ರಚನೆ ಆಗತ್ತೆ, ಅದಕ್ಕೆ ಕಾಕ್ರೋಚ್ ಪಾರ್ಟಿ ಅಂತಾರೆ. ಅದರ ಮಾನದಂಡ ಏನು? ಆತ ಆಲಸಿಯಾಗಿರಬೇಕು, ಮೊಬೈಲ್ ನೋಡ್ತಾ ಇರಬೇಕು ಅಂತ ಅವರು ತಮ್ಮ ಮಾನದಂಡವನ್ನು ಹಾಕೋತಾರೆ. ಅಂದ್ರೆ ಇವತ್ತಿನ ಜನ್ಜಿ ಅಂತ ಏನ್ ಕರಿತೀವಿ, ಅವರೆಲ್ಲ ಆಲಸಿಗಳು. ಅವ್ರು 3 ಹೊತ್ತು ಮೊಬೈಲ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ. ಅವ್ರಿಗೆ ಉದ್ಯೋಗ ಇಲ್ಲ, ಉದ್ಯೋಗವನ್ನು ಸರ್ಕಾರ ಕೊಡ್ತಾ ಇಲ್ಲ. ನನ್ನ ಮೂಲಭೂತ ಪ್ರಶ್ನೆ ಒಂದಿದೆ, ಏನಪ್ಪಾ ಅಂದ್ರೆ, ಸರ್ಕಾರ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಕಾರ್ಖಾನೆಯ ಅಥವಾ ಉಚಿತ ಊಟ ಹಾಕುವಂತಹ ದಾಸೋಹದ ಛತ್ರವಾ? ಯಾವತ್ತೂ ಸರ್ಕಾರ ಮಾಡಬೇಕಾದ ಕೆಲಸ ಏನು ಅಂದ್ರೆ, ಉದ್ಯೋಗಗಳು ಸೃಷ್ಟಿಯಾಗುವ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಿ. ಒಂದು ಊರಿದೆ, ಅದಕ್ಕೆ ಬೇಕಾದಂತ ಮೂಲ ಸೌಕರ್ಯಗಳು. ಒಂದು ದೊಡ್ಡ ಫ್ಯಾಕ್ಟರಿ ಯಾವುದೋ ಒಂದು ಊರಿಗೆ ಬರ್ತಂದ್ರೆ ಅದಕ್ಕೆ ಟ್ರೈನ್ ಇರಬೇಕು, ಕಾರ್ಗೋ ವ್ಯವಸ್ಥೆ ಇರಬೇಕು, ರಸ್ತೆಗಳಿರಬೇಕು, ವಿದ್ಯುತ್ ಸರಬರಾಜು ಆಗ್ತಾ ಇರಬೇಕು, ನೀರು ಲಭ್ಯ ಇರಬೇಕು. ಇವೆಲ್ಲವೂ ಇದ್ರೆ ಅಲ್ಲಿ ಯಾವುದೋ ಒಂದು ಉದ್ಯೋಗದ ಒಂದು ಫ್ಯಾಕ್ಟರಿನೋ ಮತ್ತೊಂದು ಪ್ರಾರಂಭ ಆಗುತ್ತೆ. ಅದು ಪ್ರಾರಂಭ ಆದ್ರಿಂದ ಅದರಿಂದ 100, 200, 500, 1000 ಜನ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರವೇ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂದ್ರೆ ಸರ್ಕಾರವೇ ಫ್ಯಾಕ್ಟರಿ ಹಾಕಬೇಕು, ಸರ್ಕಾರವೇ ದಂಧೆ ಮಾಡಬೇಕು, ಸರ್ಕಾರವೇ ಸಂಬಳ ಕೊಡಬೇಕು, ಸರ್ಕಾರ ಲಾಭ ನಷ್ಟಗಳನ್ನ ನೋಡಬೇಕು. ಸರ್ಕಾರದ ಕೆಲಸ ಅದಲ್ಲ. ಸರ್ಕಾರದ ಕೆಲಸ ಜನ ಸುಭದ್ರವಾಗಿರುವ ಹಾಗೆ, ಸುಸ್ಥಿತಿಯಲ್ಲಿರುವ ಹಾಗೆ ರೂಪುರೇಷೆಗಳನ್ನ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರೋದು ಸರ್ಕಾರ. ನಮ್ಮಲ್ಲಿ ಬಹಳಷ್ಟು ಜನರ ಯುವಕರನ್ನ ಕೇಳಿ, ಏನ್ರಿ ಇದು ವ್ಯವಸ್ಥೆ, ಈ ವ್ಯವಸ್ಥೆಯಲ್ಲಿ ನಮ್ ಕೆಲಸನೇ ಇಲ್ಲ, ನಾನು BA ಮಾಡಿದ್ದೀನಿ, MA ಮಾಡಿದ್ದೀನಿ, MSc ಮಾಡಿದ್ದೀನಿ, MCom ಮಾಡಿದ್ದೀನಿ, ನಮ್ಗೆ ನೌಕರಿನೇ ಸಿಗ್ತಾ ಇಲ್ಲ, ನಾನು BSc ಓದಿದ್ದೀನಿ, ನನಗೆ ನೌಕರಿ ಇಲ್ಲ. ಯಾವ ಯುವಕನನ್ನ, ಯಾವ ಯುವತಿಯನ್ನ ಕೇಳಿದ್ರು ಕೂಡ ನಕಾರಾತ್ಮಕವಾದ ಮಾತುಗಳನ್ನೇ ಹೇಳ್ತಾರೆ ವಿನಃ ನಮಗೆ ಇನ್ನಿಲ್ಲದ ಹಾಗೆ ಬೇಕಾದಷ್ಟು ಉದ್ಯೋಗಗಳಿಗೆ ಸಮೃದ್ಧವಾದಂತ ವ್ಯವಸ್ಥೆ ಇದೆ, ಇದರಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಬೇಕಾದಂತ ಕ್ಷಮತ್ವವನ್ನ ನಾ ಬೆಳೆಸ್ಕೋಬೇಕು ಅಂತ ಯಾರು ಹೇಳೋದೇ ಇಲ್ಲ. ಈ ವ್ಯವಸ್ಥೆಯಲ್ಲಿ ಯಾರು ಕೆಲಸ ಕೊಡ್ತಾರೆ ಸರ್? ಸಿಕ್ಕಾಪಟ್ಟೆ ಈಗ ಕಾಂಪಿಟೇಷನ್ನು, ಈ ಕಾಂಪಿಟೇಷನ್ ಅಲ್ಲಿ ಸರ್ವೈವ್ ಆಗೋದು ಹೇಗೆ ಅಂತ ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಇಟ್ ಇಸ್ ವೆರಿ ಇಂಪಾಸಿಬಲ್ ಟು ಗೆಟ್ ದ ಜಾಬ್ ಇನ್ ದಿಸ್ ಗವರ್ಮೆಂಟ್. ಮುಂಬೈನಲ್ಲಿ ಒಂದು ವಿಷಯ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಏನಂದ್ರೆ, ಯಾರು ಕಷ್ಟಪಡ್ತಾರೋ ಅವರು ಬದುಕನ್ನ ಚೆನ್ನಾಗಿ ಇಟ್ಕೊಳ್ತಾರೆ, ಒಂದನೇದ್ದು. ಎರಡನೇದ್ದು, ಕಷ್ಟಪಡುವುದು ಮನುಷ್ಯನಿಗೆ ಜೀವನದಲ್ಲಿ ಅನಿವಾರ್ಯ. ಕಷ್ಟಪಡುವುದು ಅಂದ್ರೆ ರಕ್ತವನ್ನು ಸುರಿಸೋದು ಅಥವಾ ಬೆವರನ್ನು ಹರಿಸುವುದಲ್ಲ, ದುಡಿಯುವಂಥ ಮನಸ್ಥಿತಿಯನ್ನು ಇಟ್ಟು. ನಿಮ್ಗೆ ಗೊತ್ತಿರಲಿ, ಪುಣೆಯಿಂದ ಮುಂಬೈಗೆ 3 ಗಂಟೆ 28 ನಿಮಿಷಗಳ ಕಾಲ ಟ್ರೈನ್ನಲ್ಲಿ ಬಂದು, ಬೆಳಗಿನ ಜಾವ 4 ಗಂಟೆಗೆ ಡಬ್ಬಿ ಕಟ್ಕೊಂಡು ಬಂದು 7:15 ಮುಂಬೈ ತಲುಪಿ, ಮುಂಬೈ ಲೋಕಲ್ ಟ್ರೈನ್ ಹಿಡಿದು ಅಲ್ಲಿಂದ ತಮ್ಮ ಕೆಲಸ ಎಲ್ಲಿದೆ, ಅಲ್ಲಿ ಘಾಟ್ಕೊಪ್ಪರೋ, ವಿರಾರೋ, ಮಾಹಿಮ್ನೋ ಎಲ್ಲಿದೆ ಆ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿ
ಸಂಜೆ ಮತ್ತೆ 5 ಗಂಟೆಗೆ ಟ್ರೈನ್, ಲೋಕಲ್ ಟ್ರೈನ್ ಹಿಡಿದು ಮತ್ತೆ ರೈಲ್ವೆ ಸ್ಟೇಷನ್ ಬಂದು ಅಲ್ಲಿಂದ 3 ಗಂಟೆ 20 ನಿಮಿಷ ಜರ್ನಿ ಮಾಡಿ ಪುಣೆಗೆ ಹೋಗಿ ಸಂಸಾರ ಮಾಡುವಂಥ ಕೋಟ್ಯಾಂತರ ಜನ ಇದ್ದಾರೆ. ಲಕ್ಷ ಅಲ್ಲ ನಾನು ಹೇಳ್ತಾರೆ, ಕೋಟ್ಯಾಂತರ ಜನ ಇದ್ದಾರೆ. ನೀವು ಈಗಲೂ ಹೋಗಿ ಬೇಕಾದ್ರೆ ನೋಡ್ಬೋದು. ಇವರೆಲ್ಲ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ? ಅವ್ರು ಕೆಲಸ ಮಾಡುವುದನ್ನು ಪ್ಯಾಷನ್ ಅಂತ ತಗೊಂಡಿದ್ದಾರೆ. ಕೆಲಸ ಮಾಡುವುದು ಮನುಷ್ಯನಿಗೆ ಅನಿವಾರ್ಯ, ಏಕೆಂದ್ರೆ ಆತ ತನ್ನ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಗುರಿ ಇದೆ. ಹಾಗಾದ್ರೆ ಆತನಿಗೆ ಪುಣೆಯಲ್ಲಿ ಕೆಲಸ ಸಿಗೋದಿಲ್ವಾ? ಪುಣೆಯಲ್ಲಿ ಕೆಲಸ ಸಿಗಬಹುದು, ಅದಕ್ಕಿಂತ ಒಳ್ಳೆಯ ಕೆಲಸ ಮುಂಬೈನಲ್ಲಿ ಸಿಗತ್ತಲ್ಲ, ಅದಕ್ಕೆ ಮುಂಬೈ ಹೋಗಿ. ನಮ್ಮಲ್ಲಿ ಒಂದು ಅಟಿಟ್ಯೂಡ್ ಇದೆ, ಏನಂದ್ರೆ ಅಯ್ಯೋ ಯಾರು ಹೋಗ್ತಾರೆ ಸರ್ ಅಷ್ಟು ದೂರ ಆ ಕೆಲಸಕ್ಕೆ? ಬೆಂಗಳೂರಾ ಸರ್? ಅಯ್ಯೋ ಬೆಂಗಳೂರು ಹೋಗಿ ನಾವು ಕೆಲಸ ಮಾಡಲ್ಲ ಸರ್, ಆಗಲ್ಲ, ಅಲ್ಲಿ ಜೀವನ ಮಾಡೋಕ್ಕಾಗತ್ತೆ ಸರ್, ಏನು ಟ್ರಾಫಿಕ್ಕು ಸರ್, ಆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಕೆಲಸನೇ ಮಾಡೋಕ್ಕಾಗಲ್ಲ ಸರ್. ಇನ್ನೊಂದು ಯಾವುದೋ ಊರು ಹೇಳಿ, ಮುಂಬೈ ಅಂತೆ. ಯಾರು ಹೋಗ್ತಾರೆ ಸರ್ ಮುಂಬೈನಲ್ಲಿ? ಒಂದು 10x10 ರೂಮ್ ಮಾಡಲಿಕ್ಕೆ 50,000 ಬಾಡಿಗೆ ಅಂತೆ. ಯಾರು ಹೋಗ್ತಾರೆ ಸರ್ ಮುಂಬೈಗೆ? ಪುಣೆ ಅಂತೇಳಿ. ಅಯ್ಯೋ ಪುಣೆ ಅಂತೆ ಸರ್, ಅದು ಯಾವುದೋ ಪಿಂಪ್ರಿ ಅಂತೆ, ಚಿಂಚವಾಡ ಅಂತೆ, ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಜೀವನನೇ ಮಾಡೋಕ್ಕೆ. ನಮಗೆ ಕೆಲಸ ಮಾಡುವ, ಉದ್ಯೋಗವನ್ನು ಅರಸುವ, ಉದ್ಯೋಗಕ್ಕಾಗಿ ತಯಾರಾಗುವ ಮನಸ್ಥಿತಿಯೇ ಇಲ್ಲ. ನಮ್ಗೆ ಉದ್ಯೋಗ ಎಲ್ಲಿ ಸಿಗತ್ತೆ ಸ್ವಾಮಿ? ನಮ್ಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಮ್ಮ ಮನಸ್ಥಿತಿಯೇ ಅಂತ ಕೆಲಸವನ್ನ ಅರಸುವಂತ ಮನಸ್ಥಿತಿ ಆಗಿಲ್ಲ. ಆದ್ದರಿಂದ ನಮಗೆ ಕೆಲಸ ಲಭ್ಯ ಆಗುತ್ತೆ. ಸರ್ಕಾರ ಕೆಲಸ ಕೊಡೋದಲ್ಲ, ಸರ್ಕಾರದ ಜವಾಬ್ದಾರಿ ಕೆಲಸ ಕೊಡೋದು ಅಲ್ವೇ ಅಲ್ಲ, ಕೆಲಸವನ್ನ ಮಾಡುವಂತ ವಾತಾವರಣ ನಿರ್ಮಾಣ ಮಾಡೋದು. ನನ್ನ ಹತ್ರ ಒಬ್ಬ ಡ್ರೈವರ್ ಇದ್ದ. ಆ ಡ್ರೈವರ್ ಇದ್ದಕ್ಕಿದ್ದಾಗೆ 1 ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತಗೊಂಡ, 2 ವೀಲರ್. ನಾ ಹೇಳಿದೆ, ಅಲ್ಲ ಯಾವ 1 ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತಗೊಂಡಿದ್ದೆಲ್ಲ ಏನು ಉಪಯೋಗ? ಇಲ್ಲ ಸರ್, ನಾನು ಬಾಡಿಗೆ ಹೊಡಿತೀನಿ ಇಟ್ಕೊಂಡು, ಒಂದು ಯಾವುದೋ ಆ್ಯಪ್ ಇದೆ, ಆ ಆ್ಯಪಲ್ಲಿ ಗಾಡಿ ಹೊಡಿತೀನಿ. ನನಗೆ ಆಶ್ಚರ್ಯ ಆಯಿತು, ಈ ಹುಡುಗ ಡ್ರೈವರು ಈತ ಉಳಿದ ಟೈಮ್ನಲ್ಲಿ ಸಂಜೆ 6 ಗಂಟೆಗೆ ಮನೆಗೆ ಹೋಗಿ ರಾತ್ರಿ 10 ಗಂಟೆವರೆಗೂ ರ್ಯಾಪಿಡೋ ಅನ್ನುವಂಥ ಒಂದು ಆ್ಯಪನ್ನು ಹಾಕ್ಕೊಂಡು ಮುಂದೆ ಮೊಬೈಲ್ ಇಟ್ಕೊಂಡು ಅದಕ್ಕೊಂದು ಸ್ಟ್ಯಾಂಡು ಇಟ್ಕೊಂಡು ರ್ಯಾಪಿಡೋದಲ್ಲಿ ಗಾಡಿ ಓಡಿಸ್ತಾನೆ. ಸಂಜೆ 10 ಗಂಟೆವರೆಗೂ ದುಡಿದು ಮನೆಗೆ ಹೋಗ್ತಾನೆ. ನನಗೆ ಝೊಮ್ಯಾಟೊ ಸ್ವಿಗ್ಗಿ ಹುಡುಗರು ನೋಡಿದ್ರೆ ಇಷ್ಟು ಪ್ರೀತಿ ಉಂಟಾಗತ್ತೆ ಅಂದರೆ, ಇಷ್ಟು ಸಂತೋಷ ಉಂಟಾಗತ್ತೆ ಅಂದರೆ, ಅವ್ರ ಹತ್ರ ಏನೂ ಬಂಡವಾಳ ಇಲ್ಲ, ಯಾವುದೇ ಸ್ಕಿಲ್ ಇಲ್ಲ, ಆದರೆ ದುಡಿಯಬೇಕೆನ್ನುವಂಥ ಹಪಹಪಿ ಇದೆ, ಒಳಗಡೆ ಬದುಕುವ ಚೈತನ್ಯ ಇದೆ. ಮಳೆಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಅಡ್ರೆಸ್ಸೇ ಗೊತ್ತಿರಲಾರ್ದಂಥ ವ್ಯಕ್ತಿಯ ಮನೆಗೆ ನಾವು ಬೇಕಾದಂಥ ಖಾದ್ಯವನ್ನು ಒಯ್ದು ಮುಟ್ಟಿಸ್ತಾರೆ. ಅದು ಆರುವುದಕ್ಕಿಂತ ಮುಂಚೆ ಕೊಡ್ತಾರೆ, ಕೊಟ್ಟು ಸಂತೋಷದಿಂದ ವಾಪಸ್ ಹೋಗ್ತಾರೆ. ವಾತಾವರಣದ ವೈಪರೀತ್ಯಕ್ಕೆ ಅವರು ಹೆದರೋದಿಲ್ಲ. ಎಲ್ಲೋ ಯಾವುದೋ ತುದಿಯಲ್ಲಿ ಆರ್ಡರ್ ಬಂದಿದೆ ಅಂತ ಹಿಂದೇಟ್ ಹಾಕೋದಿಲ್ಲ. ಬೆಳಗ್ಗೆಯಿಂದ ರಾತ್ರಿ 1 ಗಂಟೆವರೆಗೂ ಗಾಡಿ ಓಡಿಸ್ತಾರೆ. ಇವರೆಲ್ಲ ನಮ್ಗೆ ಆದರ್ಶ ಅಲ್ವಾ? ಯೋಚನೆ ಮಾಡಿ ನೋಡಿ. ಒಬ್ಬ ರ್ಯಾಪಿಡೋ ಓಡಿಸುವಂತ ಯುವಕ, ಯುವತಿ, ಒಂದು ಝೊಮ್ಯಾಟೊ ಸ್ವಿಗ್ಗಿಯನ್ನು ಓಡಿಸ್ಕೊಂಡೋಗಿ ತನ್ನ ಬದುಕನ್ನು ನಿಭಾಯಿಸುವಂತ ಯುವ ಜನಾಂಗ, ಒಂದು ಓಲಾ ಗಾಡಿಯನ್ನ, ಊಬರ್ ಗಾಡಿಯನ್ನ ಬಾಡಿಗೆಗೆ ತಗೊಂಡು ಅದನ್ನು ಮಾಡಿಕೊಂಡು ಇಡೀ ದಿವಸ ಜನರನ್ನ ಮನೆ ಮನೆಗೆ ತಲುಪಿಸಿ ಬರುವಂತ ವ್ಯವಸ್ಥೆಯಲ್ಲಿ ಬದುಕುವಂತ ವ್ಯಕ್ತಿಗಳು, ಇವರೆಲ್ಲ ನಮ್ಗೆ ಯಾಕೆ ಆದರ್ಶ ಆಗೋದಿಲ್ಲ? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ. ಆಯ್ತಪ್ಪ, ನನಗೆ ಇದು ಯಾವುದು ಇಷ್ಟೆಲ್ಲ ಕಷ್ಟಪಡಕ್ಕಾಗಲ್ಲ, ನಮ್ಮಪ್ಪ ಬಹಳ ಕಂಫರ್ಟ್ ಝೋನ್ ಅಲ್ಲಿ ಬೆಳೆಸಿದ್ದಾರೆ. ಇವತ್ತು ಇಡೀ ದಿವಸ ನಾವು ಇನ್ಸ್ಟಾಗ್ರಾಮ್ ನೋಡ್ತೀವಿ ಸ್ವಾಮಿ, ಇಡೀ ದಿವಸ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ರೀಲ್ ನೋಡದೇ ಇರುವಂತ ವ್ಯಕ್ತಿ ನನಗಂತೂ ಇವತ್ತು ಯಾರು ಕಂಡೇ ಇಲ್ಲ. ನಮಗೆ ರೀಲ್ ನೋಡ್ಲಿಕ್ಕೆ ಬರುತ್ತೆ, ಆ ರೀಲ್ನ ಮಾಡ್ಲಿಕ್ಕೆ ಯಾಕೆ ಬರೋದಿಲ್ಲ ಅಂತ ನಾ ಕೇಳೋದು. ನನಗೆ ಡಿಸೈನರ್ನ ಅಗತ್ಯ ಇದೆ, ನನಗೆ ಎಡಿಟರ್ನ ಅಗತ್ಯ ಇದೆ, ನನಗೆ DTP ಆಪರೇಟರ್ನ ಅಗತ್ಯ ಇದೆ, ನನಗೆ ಡಿಸೈನರ್ನ ಅಗತ್ಯ ಇದೆ. ಒಬ್ಬನೇ ಒಬ್ಬ ಒಳ್ಳೆಯ ಕೆಲಸಗಾರ ಇವತ್ತಿನವರೆಗೂ ಸಿಗೋದಿಲ್ಲ. ಅವರೇ ನನ್ನ ಆಫೀಸಿಗೆ ಬಂದು ಕೂತ್ಕೋಬೇಕಾಗಿಲ್ಲ, ಔಟ್ಸೋರ್ಸ್ ಮಾಡಿ ನಿನ್ನ ಮನೆಯಲ್ಲಿ ಕೂತು ನಾನು ಕೊಟ್ಟಿರೋ ಜಾಬ್ ಮಾಡು ಅಂದ್ರು ಮಾಡಲಿಕ್ಕೆ ಯುವ ಜನಾಂಗ ಸಿದ್ಧ ಇಲ್ಲ. ಕೇಳಿದ್ರೆ ನಮ್ಗೆ ಅದು ಮಾಡ್ಲಿಕ್ಕೆ ಬರೋದಿಲ್ಲ ಸ್ವಾಮಿ, ನಾವು ಕಲ್ತಿಲ್ಲ ಅಂತ. ನಿಮಗೆ ಇನ್ಸ್ಟಾಗ್ರಾಮ್ ನೋಡ್ಲಿಕ್ಕೆ ಯಾರಾದ್ರು ಹೇಳ್ಕೊಟ್ರ ಸ್ವಾಮಿ? ನೀವೇ ತಾನೇ ಕಲ್ತದ್ದು. ಆ್ಯಪ್ ಡೌನ್ಲೋಡ್ ಮಾಡೋದು ಯಾರು ಹೇಳ್ಕೊಟ್ರ ನಿಮಗೆ? ನೀವೇ ತಾನೇ ಕಲ್ತದ್ದು. ಯೂಟ್ಯೂಬ್ ನೋಡೋದನ್ನು ಯಾರು ಹೇಳ್ಕೊಟ್ರು ಸ್ವಾಮಿ? ಯಾವುದೋ ಹಳ್ಳಿಯಲ್ಲಿ ಉರುಳಿಕೊಪ್ಪಿ, ಯಲವಿಗಿ, ಗುಂಡೂರು, ಮಾವೂರು, ಚಿಲ್ಲೂರು ಬಡ್ನಿನಲ್ಲಿರುವಂಥ ಮನೆಯಲ್ಲಿರೋ ಹುಡುಗರು ಮೊಬೈಲ್ ಆಪರೇಟ್ ಮಾಡ್ತಾರೆ ಅಂದ್ರೆ ಅದನ್ನು ಯಾರೋ ಬಂದು ಟ್ರೈನಿಂಗ್ ಕೊಟ್ಟಿಲ್ಲ, ತಾವೇ ಕಲ್ತಿದ್ದಾರೆ. ಏಕೆಂದ್ರೆ ಕಲಿಯಬೇಕು ಇದನ್ನು ಅನ್ನುವಂತ ಹಪಹಪಿ ಇದೆ, ಕಲ್ತಿದ್ದೀರಿ. ಅದೇ ಯೂಟ್ಯೂಬ್ ನಲ್ಲಿ ಹೇಗೆ ಎಡಿಟಿಂಗ್ ಮಾಡಬೇಕು ಅನ್ನೋದನ್ನು ಕನ್ನಡದಲ್ಲಿ ಹೇಳ್ಕೊಡ್ತಾರೆ, ಹಿಂದಿಯಲ್ಲಿ ಹೇಳ್ಕೊಡ್ತಾರೆ, ಇಂಗ್ಲಿಷಲ್ಲಿ ಹೇಳ್ಕೊಡ್ತಾರೆ, ಮರಾಠಿಯಲ್ಲಿ ಹೇಳ್ಕೊಡ್ತಾರೆ. ಕಲಿಯಬೇಕು ಅನ್ನುವ ಮನಸ್ಸಿರಬೇಕು. ಕಲಿತಾದ ಮೇಲೆ ನನ್ನ ಹತ್ರ ಇಂಥ ಕೆಲಸದಲ್ಲಿ ನಾನು ಸ್ಕಿಲ್ಡ್ ಇದ್ದೀನಿ, ಎಲ್ಲಿಯಾದ್ರೂ ಅವಕಾಶ ಇದೆಯಾ ಅಂತ ಒಂದು ಪೋಸ್ಟ್ ಹಾಕಿ 10 ಜನ ಫೋನ್ ಮಾಡ್ತಾರೆ ನಿಮಗೆ. ನೀವು ಅಡುಗೆ ಮಾಡ್ತೀರಿ, ಒಂದು ಕ್ಲೌಡ್ ಕಿಚನ್ ಮಾಡಿ, ನಿಮ್ಮ ಮನೇಲಿ ಜೋಳದ ರೊಟ್ಟಿ ಮಾಡ್ತೀನಿ, ನಾನು ದಿನ 10 ರೊಟ್ಟಿ ಮಾಡ್ಕೊಡ್ತೀನಿ ಅಂತ ಕ್ಲೌಡ್ ಕಿಚನ್ ಅಲ್ಲಿ ಹಾಕಿ, ಬೈಗನ್ಕಾಯಿ ಭರ್ತಾ ಮಾಡ್ತೀನಿ, ಬದನೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹಾಕಿ. ಯಾಕೆ ಆರ್ಡರ್ ಬರೋದಿಲ್ಲ? ಆರ್ಡರ್ ಬರ್ತಾವೆ. ಲಕ್ಷ ಅವಕಾಶಗಳು ಭಾರತ ದೇಶದಲ್ಲಿ ಇವತ್ತು ಜನರಿಗಾಗಿ ಕಾಯ್ತಾ ಇದ್ದಾವೆ. ದುರ್ದೈವ ಅಂದರೆ ಈ ಕೆಲಸಗಳನ್ನು ಗುರುತಿಸುವ ಮನಸ್ಸಿಲ್ಲ ಮತ್ತು ಕೆಲಸದ ಬಗ್ಗೆ ನಮಗೆ ಗೌರವ ಇಲ್ಲ. ಝೊಮ್ಯಾಟೊ ಯಾರು ಹೋಗ್ತಾರೆ ಸರ್ ಝೊಮ್ಯಾಟೊಗೆ? ಯಾರ್ದೋ ಮನೆ ಕೊಡೋದು, ಏನೋ ಲೇಟಾಗಿ ಬಂದಿದೆಯಾ ಅಂತಾರೆ. ಇವರೇ ನಕಾರಾತ್ಮಕ ಮಾತಾಡೋದು.
ಏನು ಲೇಟಾಗಿ ಬಂದಿದೆ, ಎಷ್ಟೊತ್ತು ಬರೋದು ಅಂತ ಬೈತಾರೆ. ಯಾರು ಬೈಸ್ಕೊತಾರೆ ಸರ್? ಯಾರು ಬೈಯೋದಿಲ್ಲ ಸ್ವಾಮಿ. ಇವತ್ತು ಆ ರೀತಿ ತಂದು ಕೊಡೋ ಜನರಿಗಾಗಿ ಗ್ರಾಹಕರು ಕಾಯ್ತಾ ಇದ್ದಾರೆ. ಹೋಟೆಲ್ನವ್ರು ಆರ್ಡರ್ ರೆಡಿ ಮಾಡಿ ಟೇಪ್ ಹೊಡೆದು ನಂಬರ್ ಹಾಕಿ ಗಲ್ಲೆ ಮೇಲೆ ಕಾಯ್ಕೊಂಡು ಕೂತಿರ್ತಾರೆ. ನೀವೇನು ಕಾಯ್ಬೇಕಾಗಿಲ್ಲ, ಅಷ್ಟು ಅದ್ಭುತವಾದ ವ್ಯವಸ್ಥೆ ಇದೆ. ನಿಮಗೆ ಬರೀಲಿಕ್ಕೆ ಬರುತ್ತೆ, ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಬರುತ್ತೆ, ಕೆಲಸ ಮಾಡ್ಲಿಕ್ಕೆ ಗೊತ್ತಿದ್ರೆ ಏನು ಬೇಕಾದ್ರೂ ಬರೀಲಿಕ್ಕೆ ಅವಕಾಶ ಮಾಡಿಕೊಡುವಂತ ವ್ಯವಸ್ಥೆಗಳು ಇವತ್ತು ನಮ್ಮಲ್ಲಿದೆ. ಕಾಪಿ ರೈಟಿಂಗ್ ವ್ಯವಸ್ಥೆ ಇದೆ, DTP ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ, ಪ್ರೂಫ್ ರೀಡಿಂಗ್ ವ್ಯವಸ್ಥೆ ಇದೆ, ಹೋಟೆಲ್ನಲ್ಲಿ ಕೆಲಸ ಮಾಡ್ಲಿಕ್ಕೆ ಏನು ಕೆಲಸಗಳಿಲ್ಲ ದಯವಿಟ್ಟು ನನಗೆ ಹೇಳಿ. ಏನೂ ಇಲ್ಲ ಅಂದ್ರೆ ವಯಸ್ಸಾದವ್ರನ್ನ ಬ್ಯಾಂಕಿಗೆ ಕರ್ಕೊಂಡು ಹೋಗ್ತೀನಿ, ಪೋಸ್ಟಿಗೆ ಕರ್ಕೊಂಡು ಹೋಗ್ತೀನಿ, ಸಂಬಳಕ್ಕೆ ಕರ್ಕೊಂಡ್ಬಂದು ವ್ಯವಸ್ಥೆ ಮಾಡ್ತೀನಿ, ನೋಡ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ವಿದೇಶದಲ್ಲಿರುವ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಕ್ಕೆ ಜನರ ನೇಮಕಾತಿ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ತಿಂಗಳಿಗೆ 15,000 20,000 ದುಡ್ಡು ಕೊಡಿ, ಏನು ಮಾಡಂಗ. ಬೆಳಿಗ್ಗೆ ಒಂದ್ಸಲ ಹೋಗಿ ಮಾತಾಡಿಸ್ಬರೋದು, ಅವ್ರು ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡೋದು, ಅವ್ರು ಎಷ್ಟೊತ್ತಿಗೆ ಹೇಳ್ತಾರೆ ಅಷ್ಟೊತ್ತು ಹೋಗೋದು, ಅವ್ರಿಗೆ ಹೇಳದಲ್ಲಿ ಕರ್ಕೊಂಡು ಹೋಗೋದು, ವಾಪಸ್ ಬಿಡೋದು, ಅವರ ತರಕಾರಿ ಕೊಡಿಸ್ಕೊಂಬರೋದು, ಅವ್ರನ್ನ ಅಡ್ಡಾಡಿಸೋದು, ದೇವಸ್ಥಾನಕ್ಕೆ ಕರ್ಕೊಂಡು. ಇಂಥ ಉದ್ಯೋಗ ಮಾಡುವ ಸಹಸ್ರಾರು ಜನ ಬೆಂಗಳೂರು, ಮುಂಬೈ, ಪುಣೆ, ಹೈದರಾಬಾದ್, ಗುಜರಾತ್ ಎಲ್ಲ ಕಡೆ ಇದ್ದಾರೆ. ದುಬೈಯಿಂದ ಶಾರ್ಜಾ, ಶಾರ್ಜಾದಿಂದ ದುಬೈಗೆ ಪ್ರತಿ ದಿವಸ ಲಕ್ಷಾಂತರ ಜನ ಓಡಾಡ್ತಾರೆ. ಶಾರ್ಜಾದಲ್ಲಿ ಮನೆ ಬಾಡಿಗೆ ಕಡಿಮೆ, ದುಬೈ ಮೆಟ್ರೋಪಾಲಿಟನ್ ಆಗಿರೋದ್ರಿಂದ ತುಂಬ ಖರ್ಚು ಬರುತ್ತೆ ಅಂತೇಳಿ ದುಬೈನಲ್ಲಿ ಕೆಲಸ ಮಾಡ್ತಾರೆ. ಅತಿ ಹೆಚ್ಚು ಟ್ರಾಫಿಕ್ ಇದ್ದು ಜನಸಾಂದ್ರತೆ ಇದ್ದು ಹೋಗ್ಲಿಕ್ಕೆ ಕಷ್ಟ ಆದರೂ ಕೂಡ ಜನ ದುಬೈಯಿಂದ ಶಾರ್ಜಾ ಹೋಗಿ ಜೀವನ ಮಾಡ್ಕೊಂಡಿದ್ದಾರೆ. ಆ ರೀತಿ ಸಹಸ್ರಾರು ನಗರಗಳು ಬೇರೆ ಊರುಗಳಿಂದ ಬಂದಂಥ ಜನರನ್ನು ತನ್ನ ಒಡಲಿನಲ್ಲಿ ಇಟ್ಕೊಂಡು ಅವರ ಸೇವೆಯನ್ನು ಪಡಿತಾ ಇದ್ದಾವೆ. ನಮಗೇನು ಧಾಡಿಯಾಗಿದೆ ರೀ, ಕೆಲಸ ಮಾಡಬೇಕಲ್ವಾ? ಯೋಚನೆ ಮಾಡಿ ನೋಡಿ. ದಯವಿಟ್ಟು ಕಮೆಂಟ್ ಹಾಕಿ. ನಮಸ್ಕಾರ.